ಹೊಸದಾಗಿ ಕಾವೇರಿ ನೀರಿನ ಸಂಪರ್ಕವನ್ನು ಪಡೆಯೋದಕ್ಕೆ ಜಲಮಂಡಳಿಯವರು ಇಎಂಐ ಆಪ್ಷನ್ ಅನ್ನು ಬಿಟ್ಟಿದ್ರು. ಜಲಮಂಡಳಿಯ ಇಎಂಐ ಆಪ್ಷನ್ಗೆ ಈಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಎಂಐ ಮೂಲಕ ಕಾವೇರಿ ನೀರಿನ ಸಂಪರ್ಕ ಪಡೆಯೋದಕ್ಕೆ 10,000 ಅರ್ಜಿಗಳು ಸಲ್ಲಿಕೆಯಾಗಿದೆ. ಇಲ್ಲಿ ತನಕ ಜೂನ್ 30ರವರೆಗೆ ಮಾತ್ರ ಕಾಲಾವಕಾಶ ಇದೆ. ಇಎಂಐ ಅಡಿ ಕಾವೇರಿ ನೀರಿನ ಸಂಪರ್ಕ ಹೇಗೆ, ನಿಯಮಗಳು ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಲಮಂಡಳಿಯ ಇಎಂಐ ಆಪ್ಷನ್ಗೆ ಭರ್ಜರಿ ರೆಸ್ಪಾನ್ಸ್. ಇಎಂಐ ಅಡಿ ಕಾವೇರಿ ನೀರು ಪಡೆಯಲು 10,000 ಅರ್ಜಿ. ಇಎಂಐ ಅಡಿ ಸಂಪರ್ಕ ಪಡೆಯಲು ಜೂನ್ 30 ಲಾಸ್ಟ್ ಡೇಟ್. ಇಎಂಐ ಬಾಕಿ ಉಳಿಸಿಕೊಂಡ್ರೆ ಬಡ್ಡಿ ಕಟ್ಟಬೇಕಾಗುತ್ತೆ, ಹುಷಾರ್. ಸಾಮಾನ್ಯವಾಗಿ ಆನ್ಲೈನ್ ಖರೀದಿ ಮಾಡಿದಾಗ, ಸಾಲ ಪಡೆದಾಗ ಇಎಂಐ ಮೂಲಕ ಹಣ ಪಾವತಿ ಮಾಡ್ತೇವೆ. ಅದೇ ಮಾದರಿಯಲ್ಲೇ ಬೆಂಗಳೂರಿನ ಜಲಮಂಡಳಿ ಹೊಸದಾಗಿ ಕಾವೇರಿ ನೀರಿನ ಸಂಪರ್ಕ ಪಡೆಯುವವರಿಗೆ ಇಎಂಐ ಮೂಲಕ ಹಣ ಪಾವತಿಗೆ ಅವಕಾಶ ನೀಡಿ ಇಎಂಐ ಆಪ್ಷನ್ ಜಾರಿ ಮಾಡಿತ್ತು. ಜಲಮಂಡಳಿಯ ಈ ಇಎಂಐ ಆಪ್ಷನ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕಳೆದ 10 ದಿನಗಳ ಹಿಂದೆ ಇಎಂಐ ಆಪ್ಷನ್ ನೀಡಿತ್ತು. ಈಗಾಗಲೇ ಬೆಂಗಳೂರಿನ 10,000 ಮಂದಿ ಇಎಂಐ ಅಡಿ ಕಾವೇರಿ ನೀರಿನ ಸಂಪರ್ಕ ಪಡೆಯೋಕೆ ಅರ್ಜಿ ಸಲ್ಲಿಸಿದ್ದಾರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್, ವಸತಿ ಕಟ್ಟಡಗಳು ಹೊಸದಾಗಿ ನೀರಿನ ಸಂಪರ್ಕ ಪಡೆಯೋಕೆ ಒಂದೇ ಬಾರಿ ಹಣ ಪಾವತಿ ಮಾಡೋಕೆ ದೊಡ್ಡ ಸಮಸ್ಯೆಯಾಗಿತ್ತು. ಈಗ ಇಎಂಐ ಆಪ್ಷನ್ ಮೂಲಕ ಕಾವೇರಿ ನೀರಿನ ಸಂಪರ್ಕ ಪಡೆಯಲು ತುಂಬಾ ಅನುಕೂಲಕರವಾಗಿದೆ. ಮೊದಲು 20% ಡೌನ್ ಪೇಮೆಂಟ್ ಮಾಡಿ ಉಳಿದ ಅಮೌಂಟ್ ಅನ್ನ ಇಎಂಐ ಮೂಲಕ ಕಟ್ಟಬಹುದು. ಜೂನ್ 30ರವರೆಗೂ ಮಾತ್ರ ಈ ಕಾಲಾವಕಾಶ ಇದೆ. ಜೂನ್ 30ರ ಬಳಿಕ ಇಎಂಐ ಆಪ್ಷನ್ ಇರುವುದಿಲ್ಲ. ಒಂದೇ ಬಾರಿಗೆ ಹಣ ಪಾವತಿಸಿ ನೀರಿನ ಸಂಪರ್ಕ ಪಡೆಯಬೇಕಾಗುತ್ತೆ. ಈಗ ಒಟ್ಟಾರೆ ಮಾನ್ಯ ಉಪಮುಖ್ಯಮಂತ್ರಿಯವರ ಕನಸಿನಂತೆ ಈಗ ನಾವು ಈ ಬಡವರಿಗೆ, ಮಧ್ಯವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಎಂಐ ಆಪ್ಷನ್ಸ್ ಜಾರಿ ಮಾಡ್ತಾ ಇದ್ದೀವಿ. ಸೊ ಅದರ ಪ್ರಕಾರ ಅವರು ಫಸ್ಟ್ ಮಿನಿಮಮ್ 20% ಕಟ್ಟಿದ್ರೆ ಇಮಿಡಿಯೇಟ್ ಕನೆಕ್ಷನ್ ಕೊಡ್ತೀವಿ. ಅದಾದ್ಮೇಲೆ 80% ಅಮೌಂಟ್ ಅನ್ನು 12 ತಿಂಗಳಲ್ಲಿ ತಿಂಗಳಿಗೆ ಅವ್ರು ಏನು ವಾಟರ್ ಚಾರ್ಜಸ್ ಕಟ್ತಾರೆ ಅದ್ರ ಜೊತೆಗೆ ಕಟ್ಕೊಂಡು ಹೋಗ್ಬೋದಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ನಾವು ಜನರಿಗೆ ತಿಳುವಳಿಕೆ ಕೊಟ್ಟಿದ್ದೇವೆ, ವ್ಯಾಪಕ ಪ್ರಚಾರ ಮಾಡಿದ್ದೇವೆ. ಓನ್ಲಿ ಈಗ ಹೊಸ ಸಂಪರ್ಕಗಳಿಗೆ ಮಾತ್ರ ಇಎಂಐ ವ್ಯವಸ್ಥೆ ಇದೆ. ಈಗ 2ನೇ ತಿಂಗಳು ಕಟ್ಟಿಲ್ಲ ಆದ್ರೆ ಅದು ಎಷ್ಟು ಅಮೌಂಟ್ ಪೆಂಡಿಂಗ್ ಇದೆ ಅದಕ್ಕೆ ಮಿನಿಮಮ್ ಬಡ್ಡಿ ಆಗ್ತಾ ಇದೆ. ಈಗ ತಿಂಗಳಿಗೆ 0.75% ಬರ್ತದೆ. ಒಳ್ಳೆ ರೆಸ್ಪಾನ್ಸ್ ಇದೆ, ಜನರು ಬಹಳಷ್ಟು ಸ್ಪಂದನೆ ಕೊಡ್ತಾ ಇದ್ದಾರೆ. ಬಟ್ ಮುಂದೆ ಇದ್ರ ಬಗ್ಗೆ ಜಾಸ್ತಿ ಅರಿವು ಮೂಡಿಸೋ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಇದೀವಿ. ಇದೊಂದು ಹೊಸ ಪ್ರಯೋಗ. ಈಗ ಕೆಲವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತದೆ, ಇಲ್ಲ ಕೆಲವರಿಗೆ ತಿಳುವಳಿಕೆ ಇಲ್ಲದೆ ಇರುತ್ತದೆ. ಒಂದು 10,000 ಅರ್ಜಿಗಳು ಇದಕ್ಕಾಗಿ ಬಂದಿದೆ. 20% ಡೌನ್ ಪೇಮೆಂಟ್ ಮಾಡಿದ 20 ದಿನಗಳಲ್ಲಿ ನೀರಿನ ಸಂಪರ್ಕ ಮನೆಗಳಿಗೆ ಸಿಗಲಿದೆ. ಹಾಗಾದ್ರೆ ಇಎಂಐ ಆಪ್ಷನ್ ಮೂಲಕ ನೀರಿನ ಸಂಪರ್ಕ ಪಡೆಯೋದಕ್ಕೆ ಏನು ನಿಯಮಗಳಿವೆ ಅಂತ ನೋಡೋದಾದ್ರೆ, ಇಎಂಐ ಅಡಿ ನೀರಿನ ಸಂಪರ್ಕ ಪಡೆಯೋದು ಹೇಗೆ? 20% ಹಣ 30 ದಿನದಲ್ಲಿ ಪಾವತಿಸಬೇಕು. ಇನ್ನುಳಿದ 80% ಹಣವನ್ನ ಕಟ್ಟಲು 12 ತಿಂಗಳ ಕಾಲಾವಕಾಶ. ಮಾಸಿಕ ಕಂತಿಗೆ 0.75% ಬಡ್ಡಿ. ಒಂದು ಇಎಂಐ ಪಾವತಿಸದಿದ್ರೆ 20 ದಿನದಲ್ಲಿ ನೋಟಿಸ್ ಪಡೆದು ಹಣ ಪಾವತಿಸದಿದ್ರೆ ಪಾವತಿಸಿದ ಎಲ್ಲಾ ಹಣ ಮುಟ್ಟುಗೋಲು. ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮನೆ ಮಾಲೀಕರಿಗೆ ಇಎಂಐ ಸೌಲಭ್ಯ, ಡೆವಲಪರ್ಗಳಿಗೆ ಇಎಂಐ ಸೌಲಭ್ಯ ಇಲ್ಲ. ಒಟ್ಟಾರೆ ಇಎಂಐ ಆಪ್ಷನ್ ಅಡಿ ನೀರಿನ ಸಂಪರ್ಕ ಪಡೆಯೋಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಜೂನ್ 30ರವರೆಗೂ ಕಾಲಾವಕಾಶ ಇದ್ದು, ಜೂನ್ 30ರ ನಂತರ ಇಎಂಐ ಆಪ್ಷನ್ ಕ್ಯಾನ್ಸಲ್ ಆಗಲಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.